ಆ ವೃತ್ತಿಯನ್ನ ಆ ಎತ್ತರಕ್ಕೆ ಎತ್ತಿಸಿಕೊಳ್ಳುವಂತ ಕೆಲಸವನ್ನ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವೇ ಮಾಡಬೇಕು. ಪರಿವರ್ತನೆಯನ್ನು ಯಾರಿಂದಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹೃದಯದಲ್ಲೇ ಬರಬೇಕು. ಪಕ್ಕದ ಮನೆಯಿಂದ ಏನು ಬದಲಾವಣೆ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ, ನಮ್ಮ ಮನೆಯಿಂದಲೇ ಆ ಬದಲಾವಣೆ ಆಗಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಸುದ್ದಿ ಮನೆ ಒಳಗಡೆಗಿನ ಬದಲಾವಣೆಯನ್ನ ಪತ್ರಕರ್ತರೇ ಮಾಡಬೇಕು. ಪತ್ರಕರ್ತರ ಈ ನಿಟ್ಟಿನಲ್ಲಿ ಆ ದಿಟ್ಟ ಹೆಜ್ಜೆಯನ್ನ ಇಡಬೇಕಾದಂತ ಅನಿವಾರ್ಯತೆ, ಅಗತ್ಯತೆ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚಾಗಿ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನವೂ ಸಂಭ್ರಮ ಪಡುವ ದಿನವೂ. ಪತ್ರಿಕಾ ದಿನಾಚರಣೆ ಅಂದರೆ ಅದು ಸಂಭ್ರಮವುದು, ಸಡಗರಬಹುದು, ಹಬ್ಬವೂ ಹೌದು, ಜೊತೆಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂಗತಿ ಕೂಡ ಹೌದು. ಹಾಗಾಗಿ ಇವತ್ತು ನಮ್ಮ ಪತ್ರಕರ್ತರ ವೃತ್ತಿ ಬಗ್ಗೆ ಯಾರೋ ಬೆರಳು ತೋರಿಸಿ ಮಾತನಾಡುವ ಬದಲು ನಮ್ಮ ಮನೆಯನ್ನ ನಾವೇ ಸ್ವಚ್ಛ ಮಾಡುವ, ನಮ್ಮ ಮನೆಯನ್ನ ನಾವೇ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವಂಥ, ನಮ್ಮ ಮನೆಗೆ ಎಲ್ಲರ ವಿಶ್ವಾಸತೆ ಬರುವಂಥ ರೀತಿಯಲ್ಲಿ ನಡೆದುಕೊಳ್ಳುವಂಥ ಕೆಲಸವನ್ನ ನಾವು ನೀವು ಸೇರಿ ಒಟ್ಟಾಗಿ ಮಾಡೋಣ. ಯಾರು ಈ ಸಂದರ್ಭದಲ್ಲಿ ಕಳಪೆ ಪತ್ರಕರ್ತರು, ಕ್ರಿಮಿನಲ್ ಪತ್ರಕರ್ತರು, ಬ್ಲಾಕ್ಮೇಲ್ ಪತ್ರಕರ್ತರು ಇದ್ದಾರೆ, ದಯವಿಟ್ಟು ಅವ್ರನ್ನ ಈ ನಮ್ಮ ಸುದ್ದಿ ಮನೆಯಿಂದ ಆಚೆ ಹಾಕುವಂಥ ಕೆಲಸವನ್ನ ಕಟ್ಟುನಿಟ್ಟಾಗಿ ಮಾಡಲೇಬೇಕು. ಇಲ್ಲದೆ ನೀವು ಉಳಿಯಲ್ಲ, ನಾವು ಉಳಿಯಲ್ಲ, ನೈಜ ಪತ್ರಕರ್ತರು ಉಳಿಯಲ್ಲ. ಯಾತಕ್ಕೆ ಬೇಕು? ಇವತ್ತಿನ ಸಂಚಿಕೆನೇನೋ ಒಂದು ಬರೆಯೋದು, ನಾಳೆ ಸಂಚಿಕೆ ನೋಡಿ ಅಂತೇಳಿ ಅವನೇನೋ ಹೋಗಿ ವ್ಯವಹಾರ ಮಾಡ್ಕೊಂಡು ನಾಳೆ ಸಂಚಿಕೆ ಬರೋದೇ ಇಲ್ಲ. ಈ ಥರದ ಪರಿಸ್ಥಿತಿಗಳು ಬರಬಾರ್ದು. ನೀವು ಬರಿಬೇಕಾ, ತಪ್ಪಾಗಿದೆಯಾ ಅಥವಾ ನಿಜವಾದ ಸುದ್ದಿನ ಖಂಡಿತವಾಗಿ ಬರೀರಿ, ಯಾರಿಗೆ ಏನು ಹೆದರಬೇಕಾದಂಥ ಅಗತ್ಯ ಇಲ್ಲ. ಆದರೆ ದುರುದ್ದೇಶಕ್ಕೊಪ್ಪೂರ್ವವಾಗಿ ಯಾರ್ದು ವೈಯಕ್ತಿಕವಾಗಿ ಬ್ಲಾಕ್ಮೇಲ್ ಮಾಡುವಂಥದ್ದು, ಈ ಥರದ ಕೆಲಸಗಳನ್ನು ದಯವಿಟ್ಟು ಸುದ್ದಿ ಮನೆಯಲ್ಲಿ ಇರುವಂಥವ್ರು ಯಾರು ಕೂಡ ಮಾಡಬೇಡಿ. ಅನೇಕ ಕಡೆ ನಮಗೆ ಇದು ಕಂಪ್ಲೇಂಟ್ಗಳು ಬರ್ತಾನೆ ಇರ್ತದೆ. ಯಾರ ಆಫೀಸರ್ ಇಲ್ಲ, ಅವ್ರ ಹೆಂಡತಿ ಎಲ್ಲ ಶಾಪಿಗೆ ಹೋಗ್ತಾರೆ, ಅವ್ರಿಂದಲೇ ಹೋಗೋದು, ವಿಡಿಯೋ ಹಿಡಿಯೋದು. ಏನು ಬಿಟ್ಟು ಅವ್ರಿಗೊಂದು ವೈಯಕ್ತಿಕ ಬದುಕಿಲ್ವಾ? ಹಾಗಾಗಿ ಈ ಥರದ ಎಲ್ಲ ಸಂಗತಿಗಳನ್ನು ಕನಿಷ್ಠ ಒಂದು ಸೌಜನ್ಯದ ರೀತಿಯಲ್ಲಿ ನಾವು ಈ ಸಮಾಜದೊಳಗಡೆ ಬಂದಿದ್ದೀವಿ. ಈ ಸಮಾಜಕ್ಕೆ ಒಳ್ಳೇದು ಕೊಟ್ಟರೆ ಒಳ್ಳೆಯದೇ ನಮಗೆ ಬರುತ್ತೆ, ಸಮಾಜಕ್ಕೆ ಕೆಟ್ಟದ್ದು ಕೊಟ್ಟರೆ ಸಮಾಜ ನಮಗೂ ಕೂಡ ಕೆಟ್ಟದ್ದೇ ಆಗುತ್ತೆ. ಹಾಗಾಗಿ ಸಮಾಜ, ನಾನು ಒಬ್ಬ ಒಳ್ಳೆಯದಾಗಿದ್ದು ಸಮಾಜ ಕೆಟ್ಟದಾಗಿದ್ದರೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಸಮಾಜ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ದಿಟ್ಟ ಹೆಜ್ಜೆಯಿರಬೇಕಾದಂಥ ಅಗತ್ಯ ಇದೆ. ಇವತ್ತಿನ ಸಂದರ್ಭದಲ್ಲಿ ಭಾರತೀಯ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ಮತ್ತೆ ನಮಗೆ ಜ್ಞಾಪಕ ಆಗುವಂಥರು ಒಂದು ಮಹಾತ್ಮ ಗಾಂಧಿ, ಇನ್ನೊಂದು ಡಾಕ್ಟರ್ BR ಅಂಬೇಡ್ಕರ್. ಇಬ್ಬರು ಕೂಡ ಪತ್ರಕರ್ತರಾಗಿದ್ದಂಥವ್ರು. ಇಬ್ಬರು ಕೂಡ ಒಬ್ಬರು ಸ್ವತಂತ್ರ ಚಳವಳಿಗೆ ಹೋರಾಟ ಮಾಡಿದರೆ, ಇನ್ನೊಬ್ಬರು ಸಂವಿಧಾನ ಶಿಲ್ಪಿಯಾಗಿ ಸಂವಿಧಾನವನ್ನು ಕೊಟ್ಟಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾಗಿ ದೊಡ್ಡ ಪರಿವರ್ತನೆ ನಮ್ಮ ದೇಶದ ಕಣ್ಣುಗಳು ಅಂತೇಳಿ ಹೇಳಲಿಕ್ಕೆ ಸಾಧ್ಯ. ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಈ ಮಾತನ್ನ ಹೇಳ್ಬೋದು. ಹಾಗಾಗಿ ಅವರ ಆದರ್ಶಗಳು ನಮಗೆ ಬೆಳಕಾಗಲಿ. ಹಾಗಾಗಿ ಅನೇಕ ಹಿರಿಯರು ಈ ಪತ್ರಕರ್ತರಾಗಿ ಕೆಲಸವನ್ನು ಮಾಡಿ ಈ ವೃತ್ತಿಯಲ್ಲಿ ತುಂಬ ದೊಡ್ಡ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್ಗಳ ಅವಾರ್ಡಿಯಲ್ಲಿ ನಾವು ಎಷ್ಟು ಜನರ ಮನಸ್ಸುಗಳನ್ನು ಬ್ರೇಕ್ ಮಾಡಿದ್ದೇವೋ ಗೊತ್ತಿಲ್ಲ, ಎಷ್ಟು ಜನರ ಹೃದಯಗಳನ್ನು ಬ್ರೇಕ್ ಮಾಡಿದ್ದೇವೋ ಗೊತ್ತಿಲ್ಲ. ಆದರೆ ನಾವು ಇವತ್ತಿನ ದಾವಂತ ಇರೋದು ಮನಸ್ಸುಗಳನ್ನು ಕಟ್ಟುವ, ಹೃದಯವನ್ನು ಬೆಸೆಯುವ, ಹಾಗೆ ಸಮಾಜವನ್ನು ಕೂಡಿಸುವ ನಿಟ್ಟಿನಲ್ಲಿ ನಮ್ಮ ಪತ್ರಿಕೋದ್ಯಮ ಇವತ್ತಿನ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಗಮನ ಹರಿಸುವಂಥ ಕೆಲಸವನ್ನು ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಹೆಚ್ಚು